ಹಲೋ ವೆಲ್ಕಮ್ ಬ್ಯಾಕ್ ಟು ಶಾಲು ಚೆಕ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಫ್ರೈಡೇ. ಸೊ ನಾನು ಟೆಂಪಲ್ಗೆ ಹೋಗಬೇಕಿತ್ತು. ಆಲ್ರೆಡಿ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನನ್ನ ಲಡ್ಡುಗೆ ಹಾಲೆಲ್ಲ ಕಾಯಿಸಿ ದೇವಸ್ಥಾನಕ್ಕೆ ಪುಳಿಯೋಗರೆ ಪ್ರಸಾದ ಮಾಡೋಣ ಅಂತಂದ್ಬಿಟ್ಟು ನಾನು ನನ್ನ ಸಿಸ್ಟರ್ ಇಬ್ಬರೂ ಮಾಡ್ತಿದ್ದೀವಿ. ಸೊ ಅಮ್ಮ ಹೇಳ್ಕೊಡ್ತಿದ್ರು. ನಾವು ಪುಳಿಯೋಗರೆನ ಅಮ್ಮ ಹೇಳ್ದಂಗೆ ಮತ್ತು ನನ್ನ ಸಿಸ್ಟರ್ ಹೇಳ್ದಂಗೆ ಮಾಡ್ತಿದ್ರಿ. ಸೊ ತುಂಬ ಅಂದರೆ ತುಂಬ ಈಸಿ ಆ್ಯಂಡ್ ಏನಂದರೆ ದೇವರಿಗೆ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಮನಸ್ಸಿಂದ ನಾವೇನೇ ಪ್ರಸಾದ ಮಾಡಿದ್ರೂ ಅದು ತುಂಬ ರುಚಿಯಾಗೇ ಬರುತ್ತೆ. ಸೊ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಕಡಲೆ ಬೀಜನ ತುಂಬ ಚೆನ್ನಾಗಿ ಬ್ರೌನಿಷಾಗಿ ನಾವು ಹುರ್ಕೊಳ್ಬೇಕು. ಅದು ಯಾಕಂದರೆ ಕ್ರಿಸ್ಪಿಯಾಗಿದ್ರೇ ನಮ್ಮ ಬಾಯಿಗೆ ಟೇಸ್ಟ್ ಸಿಗೋದು. ತುಂಬ ಸಾಫ್ಟಾಗಿದ್ದರೆ ಅದಂಥ ರುಚಿ ಕೊಡಲ್ಲ. ಸೊ ಇದು ನಾವು ನಮ್ಮ ಸ್ಟೈಲಲ್ಲಿ ಮಾಡ್ತಿರುವಂತಹ ಪುಳಿಯೋಗರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಇದು ಬಂದು ನಾವು 2.5 kg ಅಕ್ಕಿಗೆ ಮಾಡ್ತಿರೋಂತಹ ಪುಳಿಯೋಗರೆ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಲ್ಲ, ಸೊ ಅಲ್ಲೆಲ್ಲರಿಗೂ ಬರಬೇಕು. ತುಂಬ ಶಾರ್ಟೇಜ್ ಆದರೆ ಅದೊಂಥರ ಬೇಜಾರಾಗೋಗುತ್ತೆ. ಸೊ ನಾನು ಕಡಲೆ ಬೀಜ ಹಾಕಿದ್ದಾದಮೇಲೆ ಕಡಲೆಬೇಳೆ ಎಲ್ಲ ಸಪ್ರೇಟಾಗೆ ಹುರ್ಕೊತಿದ್ದೀವಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಣ್ಣೆಗೆ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಸಾಸಿವೆ ಎಲ್ಲ ಒಟ್ಟಿಗೆ ಹಾಕ್ತಾರೆ. ಬಟ್ ನಾನು ಆ ಥರ ಮಾಡ್ತಿಲ್ಲ. ಯಾಕಂದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ. ಹೋಟೆಲಲ್ಲಿ ಅಥವಾ ದೇವಸ್ಥಾನದಲ್ಲಿ ಸಿಗೋವಂಥ ಪ್ರಸಾದ ಥರನೇ ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆಬೇಳೆ ಆದ ನಂತರ ನಾವು ಗೋಡಂಬಿನ ಬ್ರೌನಿಷಾಗಿ ಹುರ್ಕೊತಿದ್ದೀವಿ. ಸೊ ಗೋಡಂಬಿ ಆದಮೇಲೆ ನಾನು ಈಗ ಉದ್ದಿನಬೇಳೆ ಹಾಕ್ತಿದ್ದೀನಿ. ಉದ್ದಿನಬೇಳೆ ಹಾಕಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ಬಾಯಿಗೆಲ್ಲ ಕಟ್ಟುಮ್ ಅಂತ ಸಿಗುತ್ತೆ. ಸೊ ನಾವು ಕಡಲೆ ಬೀಜ, ಕಡಲೆಬೇಳೆ, ಗೋಡಂಬಿ, ಉದ್ದಿನಬೇಳೆ ಮೂರನ್ನೂ ಬ್ರೌನಾಗಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಆ್ಯಂಡ್ ನೆಕ್ಸ್ಟು ಕರಿಬೇವು ಸೊಪ್ಪು. ನಾವು ಒಗ್ಗರಣೆಗೆ ಕರಿಬೇವು ಸೊಪ್ಪು ಯಾವ ಥರ ಹಾಕ್ಕೊತೀರೋ ಹಾಗೆ ಪುಳಿಯೋಗರೆಗೂ ಈ ಥರ ಹಾಕ್ಕೊಂಡು ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಆಯಿಲ್ ಹಾಕಿ ಸಾಸಿವೆ ಹಾಕಿ ಇದು ಹುಣಸೆಹಣ್ಣು ಮುಂಚೆನೇ ನೆನೆಸಿಟ್ಟಿರಬೇಕು 1 hour ಮುಂಚೆನೇ. ಸೊ ನೀರು ಸಪ್ರೇಟು, ಹುಣಸೆಹಣ್ಣು ಸಪ್ರೇಟ್ ಇದೆ. ಎರಡೂ ಮಿಕ್ಸ್ ಆಗಬೇಕಂದ್ರೆ ಅದು ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ಈ ಥರ ಕುದಿಬೇಕು. ಕುದ್ದಾಗನೇ ಅವೆರಡು ಮಿಕ್ಸಪ್ ಆಗಿದೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೋಬೋದು. ದೇವ್ರ ಪ್ರಸಾದ ಮಾಡೋದ್ರಿಂದ ನಾವು ಟೇಸ್ಟ್ ಮಾಡಲ್ಲ. ಸೊ ಸ್ವಲ್ಪ ಬೆಲ್ಲ. ಪುಳಿಯೋಗರೆ ಯಾವತ್ತಿದ್ರೂ ಹುಳಿ, ಖಾರ, ಸ್ವೀಟ್ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೆಗೆ ಅಂತಂದರೆ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೊಬೋದು. ಒಂದು 10 ನಿಮಿಷದಲ್ಲಿ ಮಾಡ್ಕೊಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಎಲ್ಲ ಹುಣಸೆಹಣ್ಣು, ನೀರು, ಉಪ್ಪು, ಬೆಲ್ಲ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು. ಈಗ ನಾನು ಬಂದು ಸಾಂಬಾರು ಪೌಡರ್ ಹಾಕ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾರೂ ಸಾಂಬಾರು ಪೌಡರ್ ಹಾಕಲ್ಲ ಪುಳಿಯೋಗರೆಗೆ, ಬಟ್ ನಾವಿಲ್ಲಿ ಹಾಕ್ತಿದ್ದೀವಿ. ಇದೇ ನಮ್ಮ ಡಿಫ್ರೆಂಟ್ ಪುಳಿಯೋಗರೆ ಅಂತಲೇ ಹೇಳ್ಬೋದು. ವಿಡಿಯೋದಲ್ಲಿ ನಾನೇನಾನ ಮಾತಾಡೋದು ಮಿಸ್ಟೇಕ್ ಆಗಿದ್ದರೆ ಸೊ ಎಕ್ಸ್ಕ್ಯೂಸ್ ಮಾಡಿ, ಸಾರಿ. ಯಾಕಂದರೆ ನಾನು ನನ್ನ ಚಾನಲ್ ಹೊಸದು. ಸೊ ಹೋಗ್ತಾ ನಾನು ಕಲಿತಾ ಹೋಗ್ತೀನಿ. ಏನೇ ಮಿಸ್ಟೇಕ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾವು MTR ಪುಳಿಯೋಗರೆ ಪೌಡರ್ ಯೂಸ್ ಮಾಡ್ತಿದ್ದೀವಿ. ಅಫ್ಕೋರ್ಸ್ ಪುಳಿಯೋಗರೆ ಪೌಡರ್ ಹಾಕಲೇಬೇಕು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ತುಂಬ ಮಸಾಲೆ ಇದ್ರೂ ಚೆನ್ನಾಗಿರಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಎಲ್ಲ ಥರನೂ ಸಾಂಬಾರು ಪೌಡರ್, ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿದ್ದೀವಿ. ನಿಮಗೆ ಬೇಕಂದರೆ ಬೇಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ನಾವು ಮಿಕ್ಸ್ ಮಾಡ್ತಿದ್ದೀವಿ. ಸೊ ಜಾಸ್ತಿ ಅನ್ನ ಇರೋದ್ರಿಂದ ಚಿಕ್ಕ ಬೌಲಲ್ಲಿ ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ. ದೇವ್ರ ಪ್ರಸಾದ ತುಂಬ ಮಡಿಯಿಂದ ಮಾಡಿ ಯಾರೇ ಮಾಡಿದ್ರು ತುಂಬ ಒಳ್ಳೆಯದು. ಸೊ ಎಲ್ಲ ಗೊಜ್ಜು ಹಾಕ್ಕೊಳೋದಕ್ಕಿಂತ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ. ಬಿಕಾಸ್ ಒಂದೇ ಸರಿ ನೀವು ಗೊಜ್ಜು ಹಾಕಿದ್ರೆ ತುಂಬ ಜಾಸ್ತಿ ಅದ್ರ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಲಾಸ್ಟಲ್ಲಿ ನಾವು ಹುರ್ಕೊಂಡಿದ್ದೀವಲ್ಲ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಗೋಡಂಬಿ ಇದಿಷ್ಟನ್ನು ಮಿಕ್ಸ್ ಮಾಡಬೇಕು. ಏನಕ್ಕೆ ಲಾಸ್ಟಲ್ಲಿ ಮಿಕ್ಸ್ ಮಾಡಬೇಕು ಅಂತಂದರೆ ನಾವು ಗೊಜ್ಜು ಜೊತೆ ಹಾಕಿದ್ರೆ ಸಾಫ್ಟ್ ಆಗುತ್ತೆ. ಸೊ ಅನ್ನಗೆ ನಾವು ಡೈರೆಕ್ಟಾಗಿ ಹಾಕಿದ್ರೆ ಆ ಕ್ರಿಸ್ಪಿನೆಸ್ ಲಾಸ್ಟ್ವರೆಗೂ ಇರುತ್ತೆ. ಸೊ ಸಾರಿ, ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ನನ್ನ ವಾಯ್ಸಲ್ಲಿ ಏನಾರ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ನಿಮಗೇನೇ ಡೌಟ್ಸ್ ಇದ್ದರೂ ಅಥವಾ ಯಾವುದಾನ ಒಳ್ಳೆ ರೀತಿ ವೀಡಿಯೋಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ನಾನು ಬಂದು ನಮ್ಮ ಅಮ್ಮನ ಓಲ್ಡ್ ಸ್ಯಾರೀಸ್ ಕಲೆಕ್ಷನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ತುಂಬ ಏನು ಹಳೇ ಸ್ಯಾರೀಸ್ ಎಲ್ಲ ಇರುತ್ತಲ್ಲ, ಡಿಸೈನ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ. ಸೊ ಫೈನಲಿ ದೇವಸ್ಥಾನಕ್ಕೆ ಎಲ್ಲ ಪ್ಯಾಕ್ ಆಯಿತು. ನಾನು ಈಗ ನಮ್ಮೂರ ಗ್ರಾಮ ದೇವತೆ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಪೂಜೆ ಎಲ್ಲ ಮಾಡಿ ನಿಂಬೆಹಣ್ಣು ದೀಪ ಹಚ್ಚಿ, ನಾನು ಯಾವಾಗೂ ಫ್ರೈಡೇ ಹಚ್ತೀನಿ. ಸೊ ಮೈಲಹಳ್ಳಿಯಲ್ಲಿ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ಈ ಅಮ್ಮನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.